ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಅರನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇವತ್ತು ನಿಮಗೆ ಕಾಯಿ ಬಜ್ಜಿಯಿಂದ ಮಾಡೋವಂಥ ಸಾಂಬಾರನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುದ್ದೆಗೆ ಮತ್ತು ಅನ್ನಕ್ಕೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸ್ನೇಹಿತರೆ, ಇವಾಗೆಲ್ಲ ಮಳೆ ಬರ್ತಾ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ತುಂಬ ಕಾಡ್ತಾ ಇರೋದ್ರಿಂದ ನಾವು ಒಳ್ಳೆಯ ಆಹಾರನ ಈ ಸಮಯದಲ್ಲಿ ಸೇವನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಹಳ್ಳಿಗಳಲ್ಲಿ ಮಾಡುವಂಥ ಕಾಯಿ ಬಜ್ಜಿ ಸಾಂಬಾರು ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡಿ, ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಂದಿಷ್ಟು ಕಡಲೆ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಆಮೇಲೆ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಆಮೇಲೆ ಖಾರಕ್ಕೋಸ್ಕರ ಬ್ಯಾಡಗಿ ಪುಡಿ ಮತ್ತು ಅರಿಶಿಣ ಪುಡಿ, ಸ್ವಲ್ಪ ರುಚಿಗೆ ಖಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಸ್ನೇಹಿತರೆ, ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕಾಗುತ್ತೆ, ಫೈನ್ ಪೇಸ್ಟ್ ಮಾಡಬೇಕಾಗುತ್ತೆ, ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ ಸ್ನೇಹಿತರೆ. ಸರಿನಾ ಸ್ನೇಹಿತರೆ? ಇದನ್ನು ನಾನು ರುಬ್ಕೊಂಬಂದು ಯಾವ ರೀತಿ ಸಾಂಬಾರು ಮಾಡೋದು, ಒಗ್ಗರಣೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಈಗ ನಾನು ಮಿಕ್ಸಿಗೆ ಒಂದೊಂದೇ ವಸ್ತುಗಳನ್ನ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ತೆಂಗಿನಕಾಯಿ, ಸ್ನೇಹಿತರೆ, ತೆಂಗಿನಕಾಯಿ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈರುಳ್ಳಿ ಆದಮೇಲೆ ಈರುಳ್ಳಿ ಆದಮೇಲೆ ಸ್ವಲ್ಪ ಕಡಲೆ ಕೂಡ ಹಾಕ್ಕೊಂಡೆ. ನೋಡಿ, ಕಡಲೆ ಜೊತೆ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಕೂಡ ಹಾಕ್ಕೊತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಫಸ್ಟು ಇದನ್ನು ನಾವು ರುಬ್ಕೊಂಡು ಆನಂತರ ಸಾಂಬಾರು ಪುಡಿನ ಬೆರೆಸ್ಕೊಂಡು ರುಬ್ಬಬೇಕಾಗುತ್ತೆ. ಸ್ವಲ್ಪ ನೀರನ್ನು ನೀವು ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ. ಸರಿನಾ ಸ್ನೇಹಿತರೆ? ನೋಡಿ, ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಬೇಡ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ನಾನು ಇದನ್ನು ರುಬ್ಕೊಂಬರ್ತೀನಿ ಸ್ನೇಹಿತರೆ. ನೋಡಿ, ಇದನ್ನು ಅರ್ಧಂಬರ್ಧ ರುಬ್ಕೊಂಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ, ಈಗ ಸಾಂಬಾರು ಪುಡಿನ ನಾನು ಎಲ್ಲ ಇದಕ್ಕೆ ಬೆರೆಸ್ಕೊತಾ ಇದ್ದೀನಿ ಸ್ನೇಹಿತರೆ. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಸ್ವಲ್ಪ ನುಣ್ಣಗೆ ಫೈನ್ ಪೇಸ್ಟ್ ಆಗಿರ್ಬೇಕು, ನುಣ್ಣಗಾಗಿರ್ಬೇಕಿದು. ಸರಿನಾ ಸ್ನೇಹಿತರೆ? ನೋಡಿ, ಈ ರೀತಿ ಫೈನಲಾಗಿ ರುಬ್ಕೊಂಡಿದ್ದೀನಿ ಸ್ನೇಹಿತರೆ. ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಈ ರೀತಿ ನುಣ್ಣಗೆ ಎಲ್ಲ ಮಸಾಲೆನ ನೀವು ರುಬ್ಕೊಂಡಿರಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರುಬ್ಕೊಂಡಿದ್ದ ಮಿಶ್ರಣನ ನಾವು ಇವಾಗ ಒಗ್ಗರಣೆ ಮಾಡಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಒಗ್ಗರಣೆ ಮಾಡೋಣಂತ. ಇವಾಗ ಮೊದಲಿಗೆ ನಾನು ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ನಾನು ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡು ಇವಾಗ ನಾನು ಬಾಣಲೆ ಇಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ನಾವು ಎಣ್ಣೆ ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಎಣ್ಣೆ ಕಾದಿದೆ. ಈಗ ನಾವು ಸ್ವಲ್ಪ ಸಾಸಿವೆ ಹಾಕ್ಕೊಬೇಕಾಗುತ್ತೆ.
ಸ್ನೇಹಿತರೆ ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ನೇಹಿತರೆ ಇವಾಗ ಜೀರಿಗೆ ಹಾಕಿದ ನಂತರ ನಾವು ಸ್ವಲ್ಪ ನಾವು ಈರುಳ್ಳಿ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಸ್ನೇಹಿತರೆ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಬೇಯಬೇಕು ಕೆಂಪುಗೆ. ಸ್ನೇಹಿತರೆ ಈರುಳ್ಳಿನ ಸ್ವಲ್ಪ ಮಟ್ಟಿಗೆ ಕೆಂಪುಗೆ ಆಗ್ತಾ ಇದೆ ನೋಡಿ. ಚೆನ್ನಾಗಿ ಬೆಂದಿದೆ ಈರುಳ್ಳಿ ಸ್ವಲ್ಪ ನೋಡಿ. ಈಗ ನೀವು ರುಬ್ಬಿರೋವಂಥ ಮಿಶ್ರಣ ಇರುತ್ತಲ್ಲ ಸ್ನೇಹಿತರೆ, ಆ ಮಿಶ್ರಣನ ನಾವು ಇದಕ್ಕೆ ಹಾಕ್ಕೊಬೇಕಾಗುತ್ತೆ, ಅಂದರೆ ಸುರಿಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾವು ರುಬ್ಬಿರೋವಂಥ ಮಿಶ್ರಣ ಪೂರ್ತಿ ಇದಕ್ಕೆ ಹಾಕ್ಕೊಬೇಕು. ಸ್ನೇಹಿತರೆ ಮಸಾಲೆ ಅದು ಜಾಸ್ತಿ ಇರೋದ್ರಿಂದ ಅದಕ್ಕೆ ಸ್ವಲ್ಪ ನೀವು ನೀರು ಕೂಡ ಬೆರೆಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಅದಕ್ಕೆ ಎಷ್ಟು ನೀರು ಹೊಂದುತ್ತೋ ಅಷ್ಟನ್ನು ನಾವು ಮಸಾಲೆಗೆ ನಾವು ನೀರನ್ನು ಸೇರಿಸ್ಕೊಬೇಕಾಗುತ್ತೆ. ರುಬ್ಬಿರೋ ಅಂಥದ್ದು ಇರುತ್ತೆ. ಸ್ನೇಹಿತರೆ ಇವಾಗ ನೀರನ್ನು ನೀವು ನೋಡ್ಕೊಂಡು ಹಾಕ್ಕೊಬೇಕು ಸ್ನೇಹಿತರೆ. ಯಾಕಂದರೆ ನೋಡಿ, ಕೆಲವೊಂದು ಟೈಮ್ಗಳಲ್ಲಿ ಮುದ್ದೆಗೆ ನೀವು ಈ ಸಾಂಬಾರು ಮಾಡ್ಕೊತೀನಿ ಅಂತಂದಾಗ ಸ್ವಲ್ಪ ನೀವು ಗಟ್ಟಿಗೆ ಮಾಡ್ಕೊಬೇಕಾಗುತ್ತೆ. ಇಲ್ಲ ನಾವು ಸ್ವಲ್ಪ ಅನ್ನಕ್ಕೆ ಮಾಡ್ಕೊತೀವಿ ಅಂದರೆ ಸ್ವಲ್ಪ ನೀವು ತೆಳುವಾಗಿ ಮಾಡ್ಕೊಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ನೋಡಿ ಆಗ ಚೆನ್ನಾಗಿ ಅದು ಕುದಿಬೇಕು. ಇನ್ನೂ ಸ್ವಲ್ಪ ನೀರು ಬೇಕಾಗಿದೆ ಸ್ನೇಹಿತರೆ. ನೋಡಿ ತುಂಬ ಗಟ್ಟಿ ಇದೆ, ಯಾಕಂದರೆ ನೋಡಿ ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊತೀನಿ ಸ್ನೇಹಿತರೆ. ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೀವು ನೀರನ್ನು ಹಾಕ್ಕೊಬೋದು ಸ್ನೇಹಿತರೆ. ಸ್ನೇಹಿತರೆ ಸ್ನೇಹಿತರೆ ನೋಡಿ, ಈಗ ಇಷ್ಟು ಹದದಲ್ಲಿದೆ. ಇವಾಗ ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸಿದ್ರೆ, ಮುದ್ದೆಗಾದರೆ ಇಷ್ಟೇ ಸಾಕು ಸ್ನೇಹಿತರೆ. ಇಷ್ಟು ಹಂತದಲ್ಲಿದ್ದರೆ
ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಸ್ವಲ್ಪ ನಮಗೆ ನೀರು ಥರ ಬೇಕು ಅಂದರೆ ಅನ್ನಕ್ಕೆಲ್ಲ ಸ್ವಲ್ಪ ತೆಳುವಾಗಿದ್ದರೆ ಸಾರು ರುಚಿ ಕೊಡುತ್ತೆ. ಅದಕ್ಕೋಸ್ಕರ ನೀವು ಇನ್ನೂ ಒಂದು ಸ್ವಲ್ಪ ನೀರನ್ನು ನೀವು ಸೇರಿಸ್ಕೊಬೋದು ಸ್ನೇಹಿತರೆ. ಅಂದರೆ ನಿಮಗೆ ಬಿಟ್ಟಿದ್ದು, ನಿಮ್ಮ ಮನೆಗೆ ಎಷ್ಟು ನೀರಿನ ಪ್ರಮಾಣ ನೋಡಬೇಕು, ಸಾರು ಎಷ್ಟು ಥಿಕ್ನೆಸ್ ಬೇಕು ಅಂತ ನೀವು ತಿಳ್ಕೊಂಡು ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾವು ಸ್ವಲ್ಪ ನೋಡಿ ಸ್ನೇಹಿತರೆ, ಸ್ವಲ್ಪ ಅರಿಶಿಣ ಪುಡಿ ಕೂಡ ನಾವು ಇಲ್ಲಿ ಸೇರಿಸ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಸ್ವಲ್ಪ ಅರಿಶಿಣ ಪುಡಿ ಹಾಕಿದ ನಂತರ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನೀವು ಹಾಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾನು ಉಪ್ಪು ಕೂಡ ಬೆರೆಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಹಾಕಿದ್ದೀನಿ 2 ಸ್ಪೂನು. ಸ್ನೇಹಿತರೆ, ಈಗ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಅದು ಚೆನ್ನಾಗಿ ಸ್ವಲ್ಪ ಕುದಿಬೇಕು ಸ್ನೇಹಿತರೆ. ಯಾಕಂದರೆ ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಹಸಿ ಆಗಿರೋದ್ರಿಂದ ಅದು ಸ್ವಲ್ಪ ಕುದ್ದಾಗ ಸಾರು ಟೇಸ್ಟ್ ಬರುತ್ತೆ ಸ್ನೇಹಿತರೆ. ಅದಕ್ಕೆ ಕುದಿಯುವಾಗ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ಯಾಕಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ. ಹಾಗಾಗಿ ನೀವು ಅದಕ್ಕೆ ಸ್ವಲ್ಪ ನೀರನ್ನು ನೀವು ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ. ಯಾಕಂದರೆ ಮೊದಲೇ ನೀವು ನೀರಿನ ಪ್ರಮಾಣನ ನೋಡ್ಕೊಂಡು ಹಾಕೊಂಡಾಗ, ಗಟ್ಟಿ ಬೇಕು ಅಂದಾಗ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಂಡಾಗ ಗಟ್ಟಿ ಬರುತ್ತೆ. ಇಲ್ಲ ತೆಳುವೆ ಸಾಕು ಅಂದರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ ಸ್ನೇಹಿತರೆ ನೀರನ್ನು. ನೋಡಿ ಸ್ನೇಹಿತರೆ, ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾರು. ಸ್ವಲ್ಪ ಈ ಸಾರು ಬಂದು ಕುದಿಬೇಕು ಸ್ನೇಹಿತರೆ. ಚೆನ್ನಾಗಿ ಕುದ್ದಾಗ ಮಾತ್ರ ಟೇಸ್ಟ್ ಕೊಡೋಕ್ಕೆ ಸಾಧ್ಯ. ಯಾಕಂದರೆ ನಾವು ಹಸಿ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಚೆನ್ನಾಗಿ ಸ್ವಲ್ಪ ಕುದೀಲಿ. ಒಂದು 4 ಕುದಿ ಎಲ್ಲ. ನೋಡಿ ಸ್ನೇಹಿತರೆ, ಈ ರೀತಿ ಕುದಿಬೇಕು ಸಾಂಬಾರು. ಸ್ನೇಹಿತರೆ, ಇವಾಗ ಸಾಂಬಾರು ಆಗಿದೆ ಸ್ನೇಹಿತರೆ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಆಗಿದೆ ಸಾಂಬಾರು. ನೋಡಿ ಸ್ನೇಹಿತರೆ, ಇಷ್ಟು ಅಂತ ಇದ್ದರೆ ಸಾಕು. ಸರಿನಾ ಸ್ನೇಹಿತರೆ? ಇವಾಗ ನಾವು ಅದನ್ನು ಯಾವ ರೀತಿ ಗಾರ್ನಿಷ್ ಮಾಡೋದು ಅಂತ ತಿಳಿಸ್ಕೊಡಿ. ನೋಡಿ, ಈಗ ನಾನು ಮಾಡಿದಂಥ ಸಾಂಬಾರನ್ನ ನಾನು ಒಂದು ಪಾತ್ರೆಗೆ ವರ್ಗಾಯಿಸ್ಕೊಂಡಿದ್ದೀನಿ. ಇವಾಗ ನಾವು ಸ್ವಲ್ಪ ಗಾರ್ನಿಷ್ಗೋಸ್ಕರ ನಾವು ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಫೈನಲಾಗಿ ಯಾವ ರೀತಿ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ. ನೋಡಿ, ಇದು ಕಾಯಿ ಬಜ್ಜಿ ಸಾಂಬಾರು ಅಂತ ಕರೀತಾರೆ. ಹಸಿ ಕಾಯಿಂದ ಮಾಡುವಂಥ ಸಾಂಬಾರು. ಇದು ತುಂಬ ರುಚಿಯಾಗಿರುತ್ತೆ. ಹಳ್ಳಿಗಳಲ್ಲಿ ಇದನ್ನು ಮಾಡ್ತಾರೆ. ಮುದ್ದೆಗೆ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಯಾಕಂದರೆ ಮನೆಗಳಲ್ಲೆಲ್ಲ ತರಕಾರಿಗಳೆಲ್ಲ ಖಾಲಿ ಆದಂಥ ಸಂದರ್ಭದಲ್ಲಿ ನಾವು ಜೀರಿಗೆನ ಬಳಸ್ಕೊಂಡು ನಾವು ಆರೋಗ್ಯಕರವಾದ ಅಡುಗೆನ ನಾವು ಈ ರೀತಿ ಕೂಡ ಮಾಡಿಕೊಂಡು ತಿನ್ಬೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಮುದ್ದೆಗೆ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಾಡ್ಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ನೋಡಿ.